ಎನ್ ರಾಮನ್ ಬಿಟ್ಟು ನಾನು ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರು. ಇದು ನಮ್ಮ SSK ಕೋಆಪರೇಟಿವ್ ಸೊಸೈಟಿಯ ಇವತ್ತು ಎಲೆಕ್ಷನ್ 2025 2030 ವರ್ಷಕ್ಕೆ ಎಲೆಕ್ಷನ್ ನಡೆದಿದೆ. ಈ ಎಲೆಕ್ಷನಲ್ಲಿ ನಾನು ನಿಂತು ಅಧಿಕ ಮತದಿಂದ ಅಂದರೆ 635 ಮತದಿಂದ 4ನೇ ಸ್ಥಾನದಲ್ಲಿ ಸ್ಪರ್ಧಿಸಿ ವಿಜೇತನಾಗಿದ್ದೇನೆ. ಇದು ನನಗೆ 48 ವರ್ಷ ಸರ್ವಿಸ್ ಆದಮೇಲೆ ಇನ್ನೂ ಒಂದು ಅವಕಾಶ ಸಿಕ್ಕಿರೋದಕ್ಕೆ ನಾನು ಭಾಳ ಧನ್ಯವಾದಗಳು. ನಾನು ಈ ಹಿಂದೆ ಅಧ್ಯಕ್ಷ, ಉಪಾಧ್ಯಕ್ಷ, ಟ್ರೆಜರರು, ಸೆಕ್ರೆಟರಿಯಾಗಿ ಕೂಡ ಹಲವಾರು ವರ್ಷಗಳಿಂದ ಕೆಲಸ ಮಾಡಿಕೊಂಡು ಬಂದಿದ್ದೀವಿ. ಇದು 48 ನಾನ್ ಸ್ಟಾಪ್ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಮತ ಹಾಕಿರೋರಿಗೆ ನಮ್ಮ ಮತದಾರರು ನಮ್ಮ ಅಭಿಮಾನಿ ದೇವತೆಗಳು. ನನಗೆ ಇಷ್ಟು ವರ್ಷಗಳಿಂದ ನನಗೆ ಅವಿರತವಾಗಿ ಗೆಲ್ಸ್ಕೊಂಡು ಬಂದಿರೋದಕ್ಕೆ ನಾನು ಅವರೆಲ್ಲ ಧನ್ಯವಾದ ಹೇಳ್ತೀನಿ. ಮುಂದೆ ಹೊಸ ಯೋಜನೆಗಳೇನಾರು ಇದೆಯಾ ಸರ್? ನಮ್ಮದು ರೈಟ್ ಸರ್, ಹೊಸದಾಗಿ ಹಲವಾರು ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ ನಾವು ನಮ್ಮ ಸೊಸೈಟಿಯಿಂದ, ನಮ್ಮ ಸಮಾಜಕ್ಕಾಗಿ. ಅವೆಲ್ಲವನ್ನು ಈ ಬಾರಿಗೆ ಈಡೇರಿಸುತ್ತೇವೆ. ಬಡ್ಡಿದರವನ್ನು ಸಾಕಷ್ಟು ಕಮ್ಮಿ ಮಾಡಿದ್ದೀವಿ. ಎಜುಕೇಷನ್ ಲೋನ್ ಕೂಡ ಹೆಚ್ಚಿಸ್ತಿದ್ದೀವಿ. ಮರಣೋತ್ತರ ಫಂಡಿನಿಂದ ಕೂಡ ನಾವು ಜಾಸ್ತಿ ಮಾಡ್ತಾಯಿದ್ದೀವಿ. ಸರ್, ವಾರ್ಷಿಕ ವಹಿವಾಟು ಏನು ನಿರೀಕ್ಷೆ ಇದೆ ಸರ್? ವಾರ್ಷಿಕ ವಹಿವಾಟು ಸುಮಾರು 100 ಕೋಟಿ ಮೇಲಾಗಿದೆ. ಇನ್ನು ಸ್ವಲ್ಪ ಹೆಚ್ಚಿಗೆ ಮಾಡ್ತಾ ಇದ್ದೀವಿ. ಅದನ್ನು ಏನು ಕನ್ಕ್ಲೂಷನ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಫೈನಲ್ ಎಂದು ಇವತ್ತಿನ ಎಲೆಕ್ಷನ್ ನೀವು ಗೆದ್ದಿದ್ದೀರಾ. ಎಲ್ಲ ಮೆಂಬರ್ಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ SSK ಸೊಸೈಟಿಯ ವ್ಯವಹಾರವನ್ನು ನಡೆಸಿ ನಮ್ಮ ಸೊಸೈಟಿಯನ್ನು ಇನ್ನೂ ಹೆಚ್ಚಿನ ಲಾಭದಾಯಕವಾಗಿ ತಗೊಂಡು ಹೋಗ್ಬೋದು ಅಂದ್ಬಿಟ್ಟು ನಾನು ಬಯಸ್ತೀನಿ. ವಿಕ್ಟ್ರಿ ಸರ್, ವಿಕ್ಟ್ರಿ. ಜೈ ಸಾಸು ಮಹಾರಾಜ್ ಕಿ ಜೈ. ಇಲ್ಲ ಈ ಕಡೆ. ರೈಟ್ ಸರ್, ಥ್ಯಾಂಕ್ ಯು. ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಮ್ಮೆಲ್ಲರ ಕಂಪನಿ.